ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಹ್ಯಾಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಿಜವಾಗ್ಲೂ ಆಗುತ್ತಾ? ನಿಮ್ದೇ ಮೊಬೈಲ್ ತೆಗಿ, ಓ, ನಮ್ದು. ಮೊಬೈಲ್ ತಗೊಳ್ಳಿ, ಲ್ಯಾಪ್ಟಾಪ್ Okay. ಕೊಡಿ. ನಿಮಗೆ ಒಂದು ಲಿಂಕ್ ಬಂದಿದೆ ನೋಡಿ, ಬಟ್ ಓಪನ್ ಮಾಡಿ. ಎಸ್ ಮೇಡಮ್, ಕ್ಲಿಕ್ ಮಾಡಿದೆ. ಸೊ ವಿಶಸ್ ಅಂತ ಏನೋ ಬಂತು, ಹೆಸರು ಕೇಳ್ತಾ ಇದೆ. ಓಕೆ, ಎಸ್ ಆಯಿತು. ಇದು ನೋಡಿ, ಇದು ನೀವೇನಾ? ಹೌದು ಮೇಡಮ್, ನಂದೇನು ಓಪನ್ ಆಗಿಲ್ಲ, ಇಲ್ಲಿ ನನ್ನ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ. ಬಟ್ ಕ್ಯಾಮ್ರಾ ಅದ್ ಹೆಂಗೆ ಇದಾಯ್ತು? ಅವಶ್ಯಕತೆ ಇಲ್ಲ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ನಿಮ್ಮ ಡೀಟೇಲ್ ವಿತ್ ಫೋಟೋ ಪ್ರತಿಯೊಂದು ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಅದರಿಂದಾಗಿ ಯಾವುದೇ ಲಿಂಕ್ ಆಗಲಿ, ಯಾವುದೇ ಇಮೇಜಸ್, ವಿಡಿಯೋಸ್ ಯಾವುದು ಕ್ಲಿಕ್ ಮಾಡಬಾರ್ದು. ಕೆಲವೊಂದು ನಾವು ಓಪನ್ ಮಾಡಿದಾಗ ಲಿಂಕ್ಸ್ ಕೆಲವೊಂದು ಇದು ಕೇಳುತ್ತೆ, ಅಲೋ ಮಾಡಬೇಕಾ, ನಾಟ್ ಅಲೋ, ಪಾರ್ಷಿಯಲಿ ಅಲೋಡ್ ವೈಲ್ ಯೂಸಿಂಗ್ ದ ಆ್ಯಪ್, ಆ ಥರ ಬರುತ್ತೆ. ಅವಾಗಲೂ ಅಷ್ಟೇ ನಾವು ಅಲೋ ಮಾಡಬಾರ್ದು. ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲೋ ಕೇಳುತ್ತೆ, ಅಲೋ ನಾಟ್ ಅಲೋ ಅಥವಾ ವೈಲ್ ಓನ್ಲಿ ಯೂಸಿಂಗ್ ದ using ಆ್ಯಪ್ app. ಕೇಳುತ್ತೆ. ಆ ಥರ ಕೇಳಿದಾಗ ನೀವು ಅಲೋ ಕೊಡಬಾರ್ದು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ವಾಂಟೆಡ್ ಲಿಂಕ್ಸ್ನ ಕ್ಲಿಕ್ ಮಾಡಬಾರ್ದು, ಫೋಟೋಸ್ನ ಡೌನ್ಲೋಡ್ ಮಾಡಬಾರ್ದು. ಕ್ಯೂರಿಯಾಸಿಟಿ ನ್ಯಾಚುರಲಿ ಮಾಡ್ತಾರೆ ಎಲ್ಲರೂ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೀವು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಪ್ರೈವೇಸಿ ಇರುತ್ತೆ, ಪ್ರೈವೇಸಿಲಿ ಕ್ಲಿಕ್ ಮಾಡಿದಾಗ ಅಡ್ವಾನ್ಸ್ ಅಂತ ಬರುತ್ತೆ. ಅಡ್ವಾನ್ಸ್ನ ಕ್ಲಿಕ್ ಮಾಡಿದಾಗ ಅದರಲ್ಲಿ ಬ್ಲಾಕ್ ಅನ್ನೋನ್ ಮೆಸೇಜಸ್ ಅಥವಾ ಬ್ಲಾಕ್ ಅನ್ನೋನ್ ಲಿಂಕ್ಸ್ ಅಥವಾ ಲಿಂಕ್ನ ಬ್ಲಾಕ್ ಮಾಡುವಂಥದ್ದು. ಸೈಬರ್ ಕ್ರೈಮ್ಸ್ ಹೌ ಡೇಂಜರ್ ಇಟ್ ಈಸ್ ಅಂತ ಒಂದು ತೋರಿಸ್ಕೊಟ್ರಿ. ಸೊ ರಿಯಲಿ ವಿ ವರ್ ರಿಯಲಿ ಶಾಕ್. ಥ್ಯಾಂಕ್ಸ್ ಫಾರ್ ಹ್ಯಾಕಿಂಗ್ ಮೇಡಮ್.